ನೀವು ನೋಡ್ತಿದ್ದೀರಾ ಅಭಿ ಕ್ರಿಯೇಷನ್ 18 ಚಾನಲ್ನ. ಈಗ ಸ್ಟಾರ್ಟಿಂಗಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಅಲ್ಲಲ್ಲಿ ಇಟ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಮೊಬೈಲಲ್ಲಿ 2 ಟಿಪ್ಸನ್ನು ನಾನು ಹೇಳ್ಕೊಡ್ತೀನಿ. 1 ಟಿಪ್ಸು ಕೀಬೋರ್ಡ್ ಚೇಂಜ್ ಮಾಡೋದು ಮತ್ತು ಈ ಡಾಟಾ ಇಲ್ಲಿ ಟಾಪಲ್ಲಿ ಬರೋದು. ಈಗ ಈ ಮೊದಲನೇಗಾಗಿ ಕೀಬೋರ್ಡ್, ಇಲ್ಲಿ ಕನ್ನಡ ಕೀಬೋರ್ಡ್ ಅಂತ ಇರುತ್ತೆ ಅಲ್ಲ, ಅದಕ್ಕೆ ನೀವು ಆ್ಯಪ್ಸ್ನ ಹಾಕೊಂಡಿರ್ತೀರ, ಅಪ್ಲಿಕೇಶನ್ ಬೇರೆ ಬೇರೆ ಅಪ್ಲಿಕೇಶನ್ ಹಾಕೊಂಡಿರ್ತೀರ. ಈ ಆಪ್ಷನ್ನು ಇಲ್ಲಿ ಸೆಟ್ಟಿಂಗಲ್ಲೇ ಇದೆ, ಇಲ್ಲಿ ಕಣ್ಮರೆಯಾಗಿದೆ. ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲ್ಯಾಂಗ್ವೇಜ್ ಆ್ಯಂಡ್ ಇನ್ಪುಟ್ ಅಂತ ಸರ್ಚ್ ಮಾಡಿ. ಇಲ್ಲಿ ಬರುತ್ತೆ, ಸ್ವಲ್ಪ ವೇಟ್ ಆಗುತ್ತೆ. ಇಲ್ಲಿ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಪುಟ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲ್ಯಾಂಗ್ವೇಜ್ ಅಂತ ಫಸ್ಟ್ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಡ್ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇರುತ್ತೆ ಕನ್ನಡ ಭಾರತ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೀಪ್ ಕರೆಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬರುತ್ತೆ, ಸ್ವಲ್ಪ ವೇಟ್ ಆಗುತ್ತೆ. ಇಲ್ಲಿ ಬಂತಲ್ಲ, ಈ ಥರ ಕೀಬೋರ್ಡ್ನ ನೀವು ಚೇಂಜ್ ಮಾಡ್ಕೋಬೋದು. ಈ ಥರ ಇರುತ್ತೆ. ಇಲ್ಲಿಗೆ ನಾನು ಕೀಬೋರ್ಡ್ ಚೇಂಜ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಚೇಂಜ್ ಮಾಡೋದಂತ. ನಾನು ಕಾಲಲ್ಲಿ ತೋರಿಸ್ತೀನಿ. ಈಗ ಲಾಂಗ್ ಪ್ರೆಸ್ ಮಾಡಿ ಲೆಫ್ಟ್ ರೈಟ್ ಸೈಡ್ನ ನಾವು ಸ್ಕ್ರೋಲ್ ಮಾಡಬೇಕಾಗುತ್ತೆ, ಅಂದರೆ ಆ ಕೀಬೋರ್ಡು ಚೇಂಜ್ ಆಗುತ್ತೆ. ನಾನು ತೋರಿಸ್ತೀನಿ. ಇಲ್ಲಿ ಸರ್ಚ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಆ ಕೀಬೋರ್ಡು ಎಲ್ಲಿ ಬೇಕಾದಲ್ಲಿ ಯೂಸ್ ಆಗುತ್ತೆ. ಈಗ ನಾನು ಸರ್ಚ್ ಮಾಡ್ತೀನಿ ನೋಡಿ, ಈ ಥರ ಲಾಂಗ್ ಪ್ರೆಸ್ ಮಾಡೋದು. ಇಲ್ಲಿ ಸ್ಪೇಸ್ ಆಪ್ಷನ್ ಇರುತ್ತೆ, ಅದು ಲಾಂಗ್ ಪ್ರೆಸ್ ಮಾಡಿ ಲೆಫ್ಟ್ ಟು ರೈಟು ನೀವು ಸ್ಕ್ರೋಲ್ ಮಾಡಿದ್ಲೆ ಇಲ್ಲಿ ನೋಡಿ ಎ ಅಂತ ಇರುತ್ತೆ, ಇಂಗ್ಲೀಷ್ UK ಅಂತ ಇರುತ್ತೆ. ಇಲ್ಲಿ ಎ ಆಮೇಲೆ ನಾವು ಕನ್ನಡ ಅಂತ ಬಂದಮೇಲೆ ಟೈಪಿಂಗು ಇಂಗ್ಲೀಷ್ ಇರುತ್ತೆ, ಆದರೆ ಅಲ್ಲಿ ಬರೋದು ಕನ್ನಡ ಇರುತ್ತೆ. ನಿಮಗೆ ಇದು ಬೇಡ, ಕನ್ನಡನೇ ಬೇಕಂದರೆ ಇಲ್ಲಿ ಟಿ ಮೇಲೆ ಕ್ಲಿಕ್ ಮಾಡಿ. ಟಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ ಎ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಕನ್ನಡ ಕೀಬೋರ್ಡೇ ಬಂತು. ಮತ್ತೆ ನೀವು ಚೇಂಜ್ ಮಾಡಬೇಕಂದ್ರೆ ಲಾಂಗ್ ಪ್ರೆಸ್ಸು ಲೆಫ್ಟು ಇಂಗ್ಲೀಷ್ ಬಂತಲ್ಲ. ಈಗ ಡಾಟಾ ಟಾಪಲ್ಲಿ ಬರ್ಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಓನ್ಲಿ 2 MB ಇಲ್ಲಿದೆ ನೋಡಿ, 1 KB 1 MB 1 GB ಅಂತ ಇದೆಯಲ್ಲ, ಆ ಅಪ್ಲಿಕೇಶನು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇಲ್ಲಿ ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಟುಡೇ ಯೂಸ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ್ಮೇಲೆ ಟಾಪಲ್ಲಿ ಒಂದು ಬರುತ್ತೆ ಆ್ಯಪ್, ನನಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಡಾಟಾ ಯೂಸಸ್ ಅಂತ ಸರ್ಚ್ ಮಾಡಬೇಕಾಗುತ್ತೆ, ಅಂದರೆ ಟುಡೇ ಯೂಸಸ್ ಸರ್ಚ್ ಮಾಡಿ. ಇಲ್ಲಿ ಟಾಪಲ್ಲಿ ಬರುತ್ತೆ. ನಾನು ಡಾಟಾ ಚಾಲೂ ಮಾಡಿಲ್ಲ. ಇಲ್ಲಿ ಟ್ರೈ ಅಗೇನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಮ್ಮದು ಡಾಟಾ ಖಾಲಿ ಆಗಿದೆ ನೋಡಿ. ಬೇಕಾರೆ ಇಲ್ಲಿ 1000 ಇಲ್ಲಿ ಇದೆಲ್ಲ, ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನೋಡಿ. 500K ಪ್ಲಸ್ ಡೌನ್ಲೋಡರ್ಸ್ ಇಲ್ಲಿದೆ ನೋಡಿ. ಜಸ್ಟ್ 2 MB ಇದೆ. ಇಲ್ಲಿ MB ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳಿ ತೋರಿಸ್ತಾರೆ, ಅಂದರೆ ಇಲ್ಲಿ ಯಾಕೋ ತೋರಿಸ್ತಿಲ್ಲ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಫಸ್ಟು ಅಲಾವ್ ಪರ್ಮಿಷನ್ಸ್ನ ಕೇಳುತ್ತೆ. ಇಲ್ಲಿ ಇದೆಯಲ್ಲ, ನನಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರದ್ದು ಪಾಪಲ್ಲಿ ಬರುತ್ತೆ. ಇಲ್ಲಿ ಪರ್ಮಿಷನ್ಸ್ನ ಕೇಳುತ್ತೆ ಸ್ಟಾರ್ಟಿಂಗಲ್ಲಿ. ಮೊಬೈಲ್ ಪರ್ಮಿಷನ್ನು ಮತ್ತು ಆ್ಯಪ್ ಪರ್ಮಿಷನ್ನು ಆನ್ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ. ಇಲ್ಲಿ ಸ್ಟಾರ್ಟ್ ಸರ್ವಿಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಟ್ರೀಮ್ ಯೂಸ್ ಮೋಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಅದನ್ನೂ ಆನ್ ಮಾಡ್ಕೊಳ್ಳಿ. ಇಲ್ಲಿ ಪಾಪಪ್ ರಿಮೈಂಡರ್ ಅಂತ ಇದೆಯಲ್ಲ, ಅದನ್ನ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಸ್ವಲ್ಪ ವೇಟ್ ಆದಮೇಲೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ವೇಟ್ ಆದಮೇಲೆ ಇಲ್ಲಿ ಟಾಪಲ್ಲಿ ಬರುತ್ತೆ. ಬಾಯ್ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಟಾಪ್ ಆ್ಯಂಡ್ ಟಿಪ್ಸ್ 2 ಸ್ಯಾಮ್ಸಂಗ್ ಯೂಸರ್ಸಿಗೆ ಪ್ಲೀಸ್ ಶೇರ್ ಮಾಡಿ.
ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಬಾಯ್ ಗಾಯ್ಸ್.